ಜಾನಪದ ಲೋಕದ ಕಿಂಗ್ ಅನ್ಬೋದು ಮ್ಯೂಸಿಕ್ ಮೈಲರನ್ನ. ಯಾಕೆಂದರೆ ಆ ಸಖತ್ತಾಗಿ ಹಾಡು ಹೇಳ್ತಾರೆ. ಒಂದು ಜಾನಪದ ಸಿಂಗರ್ ಅನ್ಬೋದು. ಜವಾರಿ ಜೋಡಿ ಮ್ಯೂಸಿಕ್ ಮೈಲರಿಯ ರೀತಿಯ ಬಾಳು ಬೆಳಗುಂದಿ ಅವರು ಕೂಡ ತುಂಬಾ ಪ್ರಖ್ಯಾತಿ. ಉತ್ತರ ಕನ್ನಡ ಭಾಗದಲ್ಲಿ ಹಾವೇರಿ, ಬಾಗಲಕೋಟೆ, ಬಿಜಾಪುರ, ಸೊ ಎಲ್ಲ ಕಡೆ ಕೂಡ ಇವರಿಗೆ ಫ್ಯಾನ್ಗಳಿದ್ದಾರೆ. ಈಗ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಪತ್ನಿಯೊಟ್ಟಿಗೆ ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹುಟ್ಟುಹಬ್ಬದ ಸ್ಪೆಷಲ್ ಅದ್ಭುತವಾಗಿ ಕೂಡ ಹೊರಗಡೆ ಸುತ್ತಾಡೋಕ್ಕೂ ಕೂಡ ಹೋಗಿದ್ದಾರೆ ಅಂತ ಹೇಳ್ಬೋದು. ಕೇಕನ್ನು ಸಹ ಕಟ್ ಮಾಡಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಸದ್ಯಕ್ಕೆ ಜೋಡಿ ನಂಬರ್ 1 ರಿಯಾಲಿಟಿ ಶೋನಲ್ಲೂ ಸಹ ಮಿಂಚಿದ್ದಾರೆ. ಅಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಫ್ಯಾಮಿಲಿಯೊಟ್ಟಿಗೂ ಕೂಡ ಸಮಯವನ್ನು ಕಳೀತಾರೆ. ಊರು ಮತ್ತು ಬೆಂಗಳೂರು ಈ ಕಡೆ ಓಡಾಟ ಸುತ್ತಾಟ ನಡೆಸ್ತಾನೆ ಇರ್ತಾರೆ. ಶೂಟಿಂಗ್ ಅಂತೆಲ್ಲ ಭಾಗಿಯಾಗ್ತಿರ್ತಾರೆ. ಈ ಒಂದು ಜೋಡಿನ ಜನರು ತುಂಬಾ ಇಷ್ಟಪಡ್ತಾರೆ, ಮೆಚ್ಕೊಂಡಿದ್ದಾರೆ. ಜೋಡಿ ನಂಬರ್ ಶೋನಲ್ಲೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಉತ್ಸಾಹದಿಂದ ಭಾಗಿಯಾಗ್ತಿದ್ದಾರೆ. ಮತ್ತು ಮಾರ್ಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಜಡ್ಜಸ್ಗಳು ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅಂತ ಹೇಳ್ಬೋದು. ಪತ್ನಿಯು ಕೂಡ ಕೇಕನ್ನು ಕಟ್ ಮಾಡಿಸಿದ್ದಾರೆ. ಬಾಳು ಅವರಿಗೆ ಹಲವಾರು ಫ್ರೆಂಡ್ಸ್ಗಳು, ಸ್ನೇಹಿತರು, ಹೀಗಾಗಿ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಹೆಚ್ಚಾಗಿ ಅಭಿಮಾನಿಗಳು ಸಹ ವಿಶ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರಿಗೆ ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಇವರನ್ನು ತುಂಬ ಒಂದು 10 ಲಕ್ಷ ಜನ ಫಾಲೋ ಮಾಡ್ತಾರೆ. ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ವಿಶಸ್ಗಳ ಸುರಿಮಳೆಯೇ ಬಂದಿದೆ. ಹೆಚ್ಚಾಗಿ ಮಾಲಾಶ್ರೀ ಅವರು ಕೂಡ ವಿಶ್ ಮಾಡಿದ್ದಾರೆ. ಫಸ್ಟಿಗೆ ಅವರು ಕೇಕನ್ನು ಕಟ್ ಮಾಡಿಸಿ ನಂತರ ಡ್ಯಾನ್ಸ್ ಸಹ ಮಾಡಿದ್ದಾರೆ. ಸೂಪರಾಗಿ ಈಗ ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು. ಸೊ ಇದೇ ರೀತಿ ಯಾವಾಗಲೂ ಕೂಡ ಈ ಒಂದು ಜೋಡಿ ಇನ್ನಷ್ಟು ಮಿಂಚಲಿ, ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಲಿ. ತಿಂಗಳಿಗೆ ಏನಿಲ್ಲ ಅಂದರೆ ಒಂದು ಆಲ್ಬಮ್ಸ್ ಆಗೋದ್ರು ಮಾಡೇ ಮಾಡ್ತಾರೆ. ಜೊತೆಗೆ ಈಗ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಶೂಟಿಂಗ್ ಕೆಲಸ ಅಂತೆಲ್ಲ ಓಡಾಡ್ತಾನೆ ಇರ್ತಾರೆ. ಪ್ರತಿ ದಿವಸ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಶನಿವಾರ ಭಾನುವಾರ ಜೋಡಿ ನಂಬರ್ 1 ರಿಯಾಲಿಟಿ ಶೋ ಬರುತ್ತೆ. ಬಾಳು ಬೆಳಗುಂದಿ ಅವ್ರದ್ದು ಆಲ್ಮೋಸ್ಟ್ ಭಾನುವಾರನೇ ಜಾಸ್ತಿ ಇವರ ಒಂದು ರಿಯಾಲಿಟಿ ಶೋ ಪ್ರಸಾರ ಆಗೋದು. ಜನರು ಕೂಡ ನೋಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ನಿಮಗೂ ಕೂಡ ಇಷ್ಟ ಆಗ್ತಿದೆ, ನೀವು ಕೂಡ ನೋಡ್ತಾ ಇದ್ದಾರೆ. ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಾರೆ ಈ ಒಂದು ಜೋಡಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಬೇಕು ಅಂತ ಜನರು ಕೂಡ ಆಸೆ ಪಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಎಂಟ್ರಿ ಕೊಟ್ಟರೆ ಜನರು ತುಂಬಾ ಖುಷಿ ಪಡೋದು ಗ್ಯಾರಂಟಿ. ಮುಂದಿನ ದಿವಸಗಳಲ್ಲಿ ನೋಡೋಣ ಈ ಒಂದು ಜೋಡಿ ಗ್ರ್ಯಾಂಡ್ ಫಿನಾಲೆಗೆ ಏನಾದರೂ ಎಂಟ್ರಿ ಕೊಡ್ತಾರಾ ಅಂತ. ತಪ್ಪದೆ ವಿಶ್ ಮಾಡಿ, ಶೇರ್ ಮಾಡಿ.